ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ನಾಳೆ ಒಂದು ದಿನ ಬಾಕಿ ಇದೆ. ಈ ಬೆನ್ನಲ್ಲೇ ಇವತ್ತು ಬಹಿರಂಗದ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮನೆ ಮನೆ ಪ್ರಚಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮತ್ತೊಂದು ಕಡೆ ಚುನಾವಣಾ ಅಧಿಕಾರಿಗಳು ಚುನಾವಣೆಯ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಹಿರಂಗ ಮತದಾನಕ್ಕೆ ತೆರೆ. ನಾಳೆ ಮನೆ ಮನೆ ಪ್ರಚಾರ. ಬೆಂಗಳೂರು ಗ್ರಾಮಾಂತರಕ್ಕೆ ಅರಸೇನಾ ಪಡೆ ನಿಯೋಜನೆ. ಏಪ್ರಿಲ್ 26ರಂದು ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. ಇದರ ಭಾಗವಾಗಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಸ್ಥಳೀಯರಲ್ಲದ ನಾಯಕರು ಕ್ಷೇತ್ರವನ್ನು ತೊರೆದಿದ್ದಾರೆ. ಇನ್ನೇನಿದ್ರೂ ಮನೆ ಮನೆ ಪ್ರಚಾರ ಮಾತ್ರ ಬಾಕಿ ಉಳಿದಿದೆ. ಪ್ರಚಾರದ ಕೊನೆಯ ದಿನವಾದ ಇಂದು 14 ಕ್ಷೇತ್ರಗಳಲ್ಲಿ ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರ ನಡೆಸಿದ್ರು. ವೈಯಕ್ತಿಕ ಟೀಕೆ, ಆಕ್ರೋಶದ ಮತಾಪುಗಳು ಸಿಡಿದಿದ್ವು. ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರ ಮಾಡಿದರು. ಮಂಡ್ಯ ನಗರ ಹಾಗೂ ಮದ್ದೂರಿನಲ್ಲಿ ಕುಮಾರಸ್ವಾಮಿ ಭರ್ಜರಿ ರೋಡ್ ಶೋ ನಡೆಸಿದರು. ತುಮಕೂರಿನಲ್ಲಿ ಸೋಮಣ್ಣ ಪರ ಯಡಿಯೂರಪ್ಪ ಮತಬೇಟೆಯಾಡಿದರು. ಕೊಡಗಿನಲ್ಲಿ ಯದುವೀರ್, ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಮತ್ತು ರಕ್ಷಾರಾಮಯ್ಯ, ಮಂಗಳೂರಿನಲ್ಲಿ ಪದ್ಮರಾಜ ರಾಮಯ್ಯ ರೋಡ್ ಶೋ ನಡೆಸಿದರು. ಇನ್ನು ಮೂರನೇ ಹಂತದಲ್ಲಿ ಚುನಾವಣೆ ನಡೆಯುವ ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರದ ಭರಾಟೆ ಜೋರಾಗಿತ್ತು. ಹೈವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಸುಗಮ ಚುನಾವಣೆಗಾಗಿ ಅರಸೇನಾ ಪಡೆಯನ್ನ ನಿಯೋಜಿಸಬೇಕೆಂಬ ದೋಸ್ತಿಗಳ ಕೂಗಿಗೆ ಚುನಾವಣಾ ಆಯೋಗ ಸ್ಪಂದಿಸಿದೆ. ವೀಕ್ಷಕರು ಮತ್ತು ಚುನಾವಣಾಧಿಕಾರಿಗಳ ಕೋರಿಕೆಯಂತೆ ಬೆಂಗಳೂರು ಗ್ರಾಮಾಂತರದಲ್ಲಿ 2 ಪಟ್ಟು ಹೆಚ್ಚಿನ ಅರಸೇನಾ ಪಡೆಯನ್ನ ನಿಯೋಜಿಸುತ್ತೇವೆ. ಈಗಾಗಲೇ 7 ಅರಸೇನಾ ಪಡೆಗಳ ತುಕಡಿಗಳನ್ನು ಕರೆಸಲಾಗಿದೆ ಅಂತೇಳಿ ಆಯೋಗ ಪ್ರಕಟಿಸಿದೆ. ಅಲ್ಲದೆ ಬೆಂಗಳೂರು ಗ್ರಾಮಾಂತರದ ಎಲ್ಲ 2829 ಮತಗಟ್ಟೆಗಳಲ್ಲಿ 100% ವೆಬ್ಕಾಸ್ಟ್ ಮಾಡಲಾಗುವುದು ಅಂತೇಳಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ತಿಳಿಸಿದ್ದಾರೆ. 14 ಕ್ಷೇತ್ರಗಳ 30,602 ಮತಗಟ್ಟೆಗಳಲ್ಲಿ ಸುಗಮ ಚುನಾವಣೆಗೆ ಆಯೋಗ ಸಕಲ ಸಿದ್ಧತೆ ನಡೆಸಿದೆ. 2,829 polling station of Bangalore rural parliamentary constituency will all 100% be webcasted. We are giving more than double central paramilitary forces in the Bangalore rural parliamentary constituency. As per the request of the returning officers and the observers, as per their estimate, we have made these arrangements. ಶುಕ್ರವಾರ ಮತದಾನದ ಪ್ರಕ್ರಿಯೆ ನಡೆಯಲಿದ್ದು ಒಟ್ಟು 2,59,17,493 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಇದರಲ್ಲಿ ಪುರುಷ ಮತದಾರರು 1,29,48,978 ಇದ್ರೆ 1,22,66,570 ಮಹಿಳಾ ಮತದಾರರಿದ್ದಾರೆ. 1,945 ಮಂದಿ ತೃತೀಯ ಲಿಂಗಿಗಳು ಹಕ್ಕನ್ನು ಚಲಾಯಿಸಲಿದ್ದಾರೆ. 2,88,19,342 voters are going to vote on that day. For the polling for election, total voters in Karnataka, ತಾವು 2 ಫೇಸ್ ನೋಡಿದರೆ 5,47,72,300. ಫೇಸ್ 3 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜೆಂಡರ್ ರೇಷಿಯೋ ಇಸ್ 1,002. ಮಹಿಳೆ ಮತದಾರರು ಪುರುಷ ಮತದಾರರಿಗಿಂತ ಜಾಸ್ತಿ ಇದ್ದಾರೆ. ಪುರುಷ ಮತದಾರರು 1,29,83,000 ಇದೆ. ಮಹಿಳೆ ಮತದಾರರು 1,29,67,000 ಇದೆ. ಮೊದಲ ಹಂತದ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು ಕದನ ಕುತೂಹಲ ಕೆರಳಿಸಿದೆ. ಚುನಾವಣಾಧಿಕಾರಿಗಳು ಎಲ್ಲೆಡೆ ನಿಗಾ ವಹಿಸಿದ್ದು ಯಾವುದೇ ಅಕ್ರಮಗಳಿಗೆ ಎಡೆಮಾಡಿಕೊಡದೆ ಕಣ್ಗಾವಲನ್ನು ಹಾಕಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.